ಹಾಯ್ ಗೈಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಗೈಸ್, ಈ ವಿಡಿಯೋದಲ್ಲಿ ನಾನೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ಮೊಬೈಲಲ್ಲಿರೋ ಫೋಟೋಸ್, ಮೂವೀಸ್, ವಿಡಿಯೋನ ಯಾವ ರೀತಿ ಪೆನ್ ಡ್ರೈವ್ಗೆ ಟ್ರಾನ್ಸ್ಫರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್, ಫಸ್ಟ್ OTG ಕನೆಕ್ಟರ್ ಇಸ್ಕೊಬೇಕಾಗುತ್ತೆ. ಗೈಸ್, ಮೊಬೈಲ್ ಶಾಪಿಗೆ ಹೋಗಿ OTG ಕನೆಕ್ಟರ್ ಕೊಡಿ ಅಂದರೆ ಕೊಡ್ತಾರೆ. 25 ರುಪೀಸ್ ಆಗುತ್ತೆ ಇದಕ್ಕೆ. ಟೈಪ್ ಸಿ ಇಸ್ಕೊಂಡಿದ್ದೀನಿ ನಾನು. ನಿಮ್ದೇನಾರ ಮೈಕ್ರೋ ಪಿನ್ದಾಗಿದ್ರೆ ಮೈಕ್ರೋ ಪಿನ್ ಇಸ್ಕೊಳ್ಳಿ. OTG ಕನೆಕ್ಟರ್ ಮೂಲಕ ಪೆನ್ ಡ್ರೈವ್ಗೆ ಕನೆಕ್ಟ್ ಮಾಡಿ ಮೊಬೈಲಲ್ಲಿರೋ ಫೈಲ್ಸ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊಬೋದು. ಗೈಸ್, ನೆಕ್ಸ್ಟ್ OTGನ ಪೆನ್ ಡ್ರೈವ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿ ನಿಮ್ಮ ಒಂದು ಫೋನ್ಗೆ ಪೆನ್ ಡ್ರೈವ್ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಫೋನಲ್ಲಿ OTG ಆನ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತ ಅಂದರೆ, ಫಸ್ಟು ನೀವು ಸೆಟ್ಟಿಂಗ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಸೆಟ್ಟಿಂಗ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ OTG ಕನೆಕ್ಷನ್ ಅಂತ. ಬರೀ OTG ಅಂತ ಹಾಕಿದ್ರು ಬರುತ್ತೆ. OTG ಕನೆಕ್ಟರ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಫುಲ್ ಕೆಳಗಡೆ ನಿಮಗೆ OTG ಕನೆಕ್ಷನ್ ಅಂತ ಕಾಣಿಸುತ್ತೆ. ಅದನ್ನು ಟರ್ನ್ ಆನ್ ಮಾಡಿ. ಆನ್ ಮಾಡಾದ್ಮೇಲೆ ಬ್ಯಾಕಿಗೆ ಬನ್ನಿ. ನೆಕ್ಸ್ಟ್ ಬಂದ್ಬಿಟ್ಟು ಪೆನ್ ಡ್ರೈವ್ನ ಎತ್ಕೊಳ್ಳಿ ವಿತ್ OTG ಕನೆಕ್ಟರ್ ಜೊತೆಗೆ. ಈ ರೀತಿ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೀವು ಚಾರ್ಜಿಂಗ್ ಆಗ್ತಿರಲ್ಲ ಆ ಪೋರ್ಟಲ್ಲಿ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕನೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೋಟಿಫಿಕೇಷನ್ ಶೋ ಆಗುತ್ತೆ. ಈ ರೀತಿ ನೋಡ್ತಿರ್ಬೋದು, USB ಸ್ಟೋರೇಜ್ ಡಿವೈಸ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಅಂತ. ನೀವು ನಿಮ್ಮ ಮೊಬೈಲಲ್ಲಿ OTG ಕನೆಕ್ಷನ್ನ ನೀವು ಟರ್ನ್ ಆನ್ ಮಾಡಿಲ್ಲ ಅಂದರೆ ನಿಮಗೆ ಈ ರೀತಿ ನೋಟಿಫಿಕೇಷನ್ ಬರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಮೈ ಫೈಲ್ಸ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಆ್ಯಪ್ನ ಓಪನ್ ಮಾಡಾದ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದು ನನ್ನ ಫೋನ್ ಸ್ಟೋರೇಜ್ದು. ಪಕ್ಕದಲ್ಲಿರೋದು ಪೆನ್ ಡ್ರೈವ್ ಸ್ಟೋರೇಜು. 16.5 GB ಸ್ಟೋರೇಜ್ ಇದೆ 31 GBಲಿ. ಪೆನ್ ಡ್ರೈವ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಶೋ ಆಗುತ್ತೆ. ನನ್ನ ಪೆನ್ ಡ್ರೈವ್ ಇಷ್ಟು ಮೂವಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು. ಇವಾಗ ನಾನು ಮೊಬೈಲಲ್ಲಿರೋ ಒಂದು ಮೂವಿನ ಪೆನ್ ಡ್ರೈವ್ಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ವಿಡಿಯೋ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಒಂದು ಮೂವಿ ನಿಮಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಅಂತ ಅನಿಸುತ್ತೋ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಆಗುತ್ತೆ. ನಿಮಗೆ 3 ಡಾಟೆಡ್ ಲೈನ್ ಕಾಣಿಸುತ್ತೆ. ನಿಮ್ಮ ಮೂವಿನ 2 ಕಾಪಿ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಫೋನಲ್ಲಿ ರಿಮೂವ್ ಆಗಿ ಪೆನ್ ಡ್ರೈವ್ಗೆ ಟ್ರಾನ್ಸ್ಫರ್ ಆಗುತ್ತೆ. 2 ಕಾಪಿ ಇಟ್ಕೊಂಡ್ರೆ ನಿಮ್ಮ ಒಂದು ಫೋನಲ್ಲೂ ಇರುತ್ತೆ, 1 ಕಾಪಿ ಪೆನ್ ಡ್ರೈವ್ಗೂ ಟ್ರಾನ್ಸ್ಫರ್ ಆಗುತ್ತೆ. ಈ ಕಾಪಿ ನನಗೆ ಬೇಡ, 1 ಕಾಪಿ ಸಾಕು ನನಗೆ. ನಾನು ಇದು ಒಂದೇ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ, ನನ್ನ ಮೊಬೈಲಿಗೆ ಬೇಡ. ನಿಮಗೆ ಇಲ್ಲಿ ಮೂವ್ ಅಂತ ಕಾಣಿಸ್ತಾ ಇರುತ್ತೆ. ಮೂವ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ 2 ಸ್ಟೋರೇಜ್ ಓಪನ್ ಆಗುತ್ತೆ. ಒಂದು ಪೆನ್ ಡ್ರೈವ್ ಸ್ಟೋರೇಜ್, ಒಂದು ಫೋನ್ ಸ್ಟೋರೇಜು. ನೋಡಿ, ಇದು ಪೆನ್ ಡ್ರೈವ್ ಸ್ಟೋರೇಜು ಕೆಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮೂವ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಗೈಸ್, ಟ್ರಾನ್ಸ್ಫರ್ ಆಗ್ತಿದೆ, ಮೂವಿಂಗ್ ಆಗ್ತಿದೆ. ನೋಡಿ ಗೈಸ್, ಮೊಬೈಲಿಂದ ಪೆನ್ ಡ್ರೈವ್ಗೆ ಮೂವ್ ಆಗ್ತಿದೆ. ನೋಡಿ ಗೈಸ್, ಮೂವ್ ಇಟ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬಂದಿದೆ. ತೋರಿಸ್ತೀನಿ ನೋಡಿ, ಪೆನ್ ಡ್ರೈವ್ ಸೇವ್ ಆಗಿರೋದು. ಪೆನ್ ಡ್ರೈವ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಗೈಸ್, ಪೆನ್ ಡ್ರೈವ್ಗೆ ಸೇವ್ ಆಗಿದೆ. ಇದೇ ಥರ ಪ್ರೊಸೀಜರಲ್ಲಿ ಡಾಕ್ಯುಮೆಂಟ್ಸ್, ಫೈಲ್ಸ್, ವೀಡಿಯೋಸ್ನ ನೀವು ಟ್ರಾನ್ಸ್ಫರ್ ಮಾಡ್ಕೊಬೋದು ಪೆನ್ ಡ್ರೈವ್ಗೆ.